ಪರಿಸ್ಥಿತಿಗಳು ನಮ್ಮ ಪರವಾಗಿ ಬಂದಾಗ ಏನಾಗುತ್ತೆ? ಸಿಂಪಲ್, ನಾವು ಲೌಕಿಕತೆ ಮುಳುಗ್ಬಿಡ್ತೇವೆ. ಎಲ್ಲ ಈಗ ಧ್ಯಾನ ಮಾಡೋರ್ಗು ಆತು, ಮಾಡದೇ ಇರೋರ್ಗು ಆತು, ಇಬ್ರಿಗೂ ಅಪ್ಲೈ ಮಾಡಿ ಹೇಳ್ತಾ ಇದೀನಿ. ಓಕೆ, ಸೊ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಬರ್ತಾ ಇದೆ ಅಂದಾಗ ನೀವು ಲೌಕಿಕತೆ ಮುಳುಗ್ತೀರಾ. ಖುಷಿ ನಿಮ್ಗೆ ಅನ್ಕೊಂಡಿರೋದೆಲ್ಲ ಸಿಗ್ತಾರೆ, ಬಟ್ ಅದು ಯಾವ್ದ್ರಿಂದನೂ ನಾಲೆಜ್ ಇರಲ್ಲ. ಬಟ್ ಎಲ್ಲಾ ಸಿಗುತ್ತೆ ನಿಮ್ಗೆ, ಅದನ್ನ ಹೆಂಗ್ ಬಳಸ್ಬೇಕು ಅಂತಾನೂ ಗೊತ್ತಿರಲ್ಲ. ಸೊ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಫುಲ್ ಲೌಕಿಕತೆ ಸಿಕ್ಕಾಕೊಂಡ್ಬಿಡ್ತೀರಾ. ನಿಮ್ಗೆ ಹೆಂಗ್ ಬೇಕೋ ಹಂಗೆ ಹಣ ಹೆಂಗ್ ಬೇಕು ಹಂಗೆ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಒಂದ್ ವೇಳೆ ಒಂದು ಸಂಸಾರ ಅಂತ ನೀವು ಮಾಡ್ಕೊಂಡ್ರು, ಮದುವೆ ಅಂತ ಮಾಡ್ಕೊಂಡ್ರು, ಅಲ್ಲೂ ನೀವು ಪ್ರೀತಿಸ್ತವ್ರು ಸಿಕ್ಕಿರ್ಬಹುದು, ಅಥವಾ ನೀವು ಏನೋ ಒಟ್ಟು ನಡ್ಕೊಂಡಿರೋದೇ ಆಗಿರ್ಬೋದು ಸಂಸಾರ ಒಳಗಡೆ. ಅಲ್ಲೂ ಏನಾಗುತ್ತೆ, ಸರಿಯಾದ ನಾಲೆಜ್ ಇಲ್ಲ, ಅಲ್ಲೂ ಕೂಡ ಎಡವಟ್ಟು ಆಗುತ್ತೆ ಒಂದಿನ, ಅಥವಾ ಆ ಲೌಕಿಕತೆ ಸಿಕ್ಕಾಕೊಂಡ್ಬಿಡ್ತೀರಾ ನಿಮ್ಗೆ ಗೊತ್ತಿರದಂಗೆ. ಸೊ ಹಿಂಗೆ ಏನಾಗುತ್ತಪ್ಪ ಅಂದ್ರೆ ಪರಿಸ್ಥಿತಿ ನಮ್ಮ ಪರವಾಗಿದ್ದಾಗ ನಮಗೆ ಗೊತ್ತಿರದಂಗೆ ಅದ್ರೊಳಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಬಟ್ ನಾಲೆಜ್ ಇದ್ರೆ ಸಿಕ್ಕಾಕೊಳ್ಳಲ್ಲ. ಒಂದ್ ತಿಳ್ಕೊಳ್ಳಿ, ಯಾವ ಒಂದು ಪರಿಸ್ಥಿತಿ ನಿಮ್ ಪರವಾಗಿ ಬಂದಿರುತ್ತೋ ಆ ಒಂದು ಪರಿಸ್ಥಿತಿಯಿಂದ ಇವತ್ತು ನಿಮ್ಮ ನಾಲೆಜ್ ಅಲ್ಲಿ ಇರಕ್ ಆಗ್ತಾ ಇಲ್ಲ, ಆ ಒಂದು ಪರಿಸ್ಥಿತಿಯಿಂದ ನೀವಿವತ್ತು ಸರಿಯಾಗಿ ಸತ್ಯದೊಳಗೆ ಬದುಕಕ್ ಆಗ್ತಾ ಇಲ್ಲ, ಆ ಒಂದು ಪರಿಸ್ಥಿತಿಯಿಂದ ನೀವಿವತ್ತು ಸರಿಯಾಗಿ ಧ್ಯಾನವನ್ನ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅದು ನಿಮ್ಮ ಪರವಾಗಿ ಇಲ್ಲ ಆಕ್ಚುಲಿ.